ವಿದ್ಯಾರ್ಥಿಗಳೇ, ನಿಮ್ಮ ದ್ವಿತೀಯ PUCಯ ಅಧ್ಯಾಯ 3ರಲ್ಲಿ ಭಾರತದಲ್ಲಿ ಸೇವೆಗಳ ವರ್ಗೀಕರಣ ಎನ್ನುವಂಥದ್ದನ್ನ ನಾವಿಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಗಮನಿಸಬೇಕು. ನಿಮಗೆ ಗೊತ್ತಿದೆ, ಕಳೆದ ತರಗತಿಗಳಲ್ಲಿ ನಿಮ್ಮ ಅಧ್ಯಾಯ 3ರಾದಂಥ ಭಾರತದಲ್ಲಿ ಆಡಳಿತ ಯಂತ್ರ ಎನ್ನುವುದರಲ್ಲಿ ಆಡಳಿತದ ಅರ್ಥ, ಸ್ವರೂಪ, ಪ್ರಾಮುಖ್ಯತೆ ನೋಡಿದ್ದೇವೆ. ಹಾಗೆಯೇ ನಾಗರಿಕ ಸೇವಾ ವರ್ಗ, ಅದರ ಅರ್ಥ, ಸ್ವರೂಪ ಮತ್ತು ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಇವತ್ತು ನಿಮ್ಮ ಅಧ್ಯಾಯ 3ರ ಭಾರತದಲ್ಲಿ ಆಡಳಿತ ಯಂತ್ರ ಎನ್ನುವುದರಲ್ಲಿ ಮತ್ತೊಂದು ಬಹುಮುಖ್ಯವಾದಂತಹ ಒಂದು ಪರಿಕಲ್ಪನೆ ಅಂತಂದ್ರೆ ಭಾರತದಲ್ಲಿ ಸೇವೆಗಳ ವರ್ಗೀಕರಣ. ಭಾರತದಲ್ಲಿ ಸೇವೆಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಸರ್ವಿಸ್ ಇನ್ ಇಂಡಿಯಾ. ಕ್ಲಾಸಿಫಿಕೇಶನ್ ಆಫ್ ಸರ್ವಿಸ್ ಇನ್ ಇಂಡಿಯಾ. ನೋಡಿ, ಇಲ್ಲಿ ನಾವು ಬಹಳ ಮುಖ್ಯವಾಗಿ ಭಾರತದಲ್ಲಿ ಸೇವೆಗಳನ್ನ 3 ವರ್ಗಗಳಾಗಿ ನಾವು ವಿಂಗಡಿಸ್ತೇವೆ, ಅಥವಾ ಭಾರತದಲ್ಲಿ ಈ ಸೇವೆಗಳನ್ನ 3 ಭಾಗಗಳಾಗಿ ಅಥವಾ 3 ವರ್ಗಗಳಾಗಿ ಗುರುತಿಸ್ತೇವೆ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿದೆ ವಿದ್ಯಾರ್ಥಿಗಳೇ, ಸಂಯುಕ್ತ ಸರ್ಕಾರ ಪದ್ಧತಿ ಇರುವಾಗ ಸೇವೆಗಳು 2 ಸೇವೆಗಳಿರುತ್ತೆ. ಸಾಮಾನ್ಯವಾಗಿ ಸಂಯುಕ್ತ ಸರ್ಕಾರ ಅಂದಾಗ ದ್ವಿಸರ್ಕಾರ ಪದ್ಧತಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇರುವಂತಹ ಸರ್ಕಾರ ವ್ಯವಸ್ಥೆ. ಆ ಸಂಯುಕ್ತ ಸರ್ಕಾರ ಪದ್ಧತಿ ಇರುವಾಗ ಕೇಂದ್ರದಲ್ಲಿ ಒಂದು ಸೇವೆ, ರಾಜ್ಯಗಳಲ್ಲಿ ಮತ್ತೊಂದು ಸೇವೆ, ರಾಜ್ಯ ಸೇವೆ. ಕೇಂದ್ರ ಸೇವೆ ಮತ್ತು ರಾಜ್ಯ ಸೇವೆ ಎನ್ನುವಂತ 2 ಸೇವೆಗಳನ್ನು ನಾವಿಲ್ಲಿ ಸಾಮಾನ್ಯವಾಗಿ ನೋಡ್ತೇವೆ. ಆದರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸೇವೆಗಳ ಜೊತೆಗೆ 3ನೇ ದರ್ಜೆ ಸೇವೆಯಾದಂತ, ಕೇಂದ್ರ ಮತ್ತು ರಾಜ್ಯ ಸೇವೆಗಳ ಜೊತೆಗೆ 3ನೇ ದರ್ಜೆ ಸೇವೆಯಾದಂತಹ ಅಖಿಲ ಭಾರತೀಯ ಸೇವೆಗಳನ್ನು ಹೊಂದಲು ಅವಕಾಶ ಇದೆ. ಕೇಂದ್ರ ಮತ್ತು ರಾಜ್ಯ ಸೇವೆಗಳ ಜೊತೆಗೆ 3ನೇ ದರ್ಜೆ ಸೇವೆಯಾದಂತ ಅಖಿಲ ಭಾರತೀಯ ಸೇವೆಗಳನ್ನು ಹೊಂದಲು ಅವಕಾಶವನ್ನು ಸಂವಿಧಾನದಲ್ಲಿ ಕಲ್ಪಿಸಲಾಗಿದೆ. ಯಾಕೆ ನಾವು ಭಾರತದ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸೇವೆಗಳ ಜೊತೆಯಲ್ಲಿ ಅಖಿಲ ಭಾರತೀಯ ಸೇವೆಯನ್ನ ಹೊಂದುವಂತ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತಂದ್ರೆ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ ಈ 3ನೇ ಸೇವೆಯಾದಂಥ ಅಖಿಲ ಭಾರತೀಯ ಸೇವೆ, ಆಲ್ ಇಂಡಿಯನ್ ಸರ್ವಿಸಸ್ ಎನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ನಾವು ಭಾರತದ ಸಂವಿಧಾನದ ಭಾಗ 14ರಲ್ಲಿ ಭಾಗದಲ್ಲಿ ನಾವು ಭಾರತದ ಸಂವಿಧಾನದ 14ನೇ ಭಾಗದಲ್ಲಿ 309ನೇ ವಿಧಿಯಿಂದ ವರೆಗಿನ ವಿಧಿಗಳು, 323ವರೆಗಿನ ವಿಧಿಗಳು ಅಖಿಲ ಭಾರತೀಯ ಸೇವೆ, ಕೇಂದ್ರ ಸೇವೆ, ರಾಜ್ಯ ಸೇವೆ, ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ವಿವರಗಳನ್ನು ನಾವಿಲ್ಲಿ ನೋಡ್ತೇವೆ. ಗೊತ್ತಾಗಿದೆ. ಈಗ ನಾವು ಭಾರತದಲ್ಲಿ ಎಷ್ಟು ಸೇವೆಗಳಿದೆ ಎನ್ನುವಂಥದ್ದು ನಮಗೆ ಮನವರಿಕೆ ಆಯಿತು ಅಂತಂದ್ರೆ, 3 ಬಗೆಯ ಸೇವೆಗಳು ಯಾವ್ಯಾವುದು ಅಂತಂದ್ರೆ ಅಖಿಲ ಭಾರತೀಯ ಸೇವೆಗಳು. ಇದನ್ನು ನಾವೇನಂತೇವೆ? ಆಲ್ ಇಂಡಿಯನ್ ಸರ್ವಿಸಸ್, ಅಖಿಲ ಭಾರತೀಯ ಸೇವೆಗಳು. ಎರಡನೇದು
ಕೇಂದ್ರ ಸೇವೆಗಳು, ಸೆಂಟ್ರಲ್ ಸರ್ವಿಸಸ್. ಮೂರನೇದು ರಾಜ್ಯ ಸೇವೆಗಳು, ಇದನ್ನು ನಾವು ಸ್ಟೇಟ್ ಸರ್ವಿಸಸ್ ಅಂತ ಹೇಳಿ ನಾವು ಕರೀತೇವೆ. ಇದರಲ್ಲಿ ನಾವು ಮೊದಲನೇದಾಗಿ ಅಖಿಲ ಭಾರತೀಯ ಸೇವೆಗಳನ್ನ ನೋಡಬೇಕು. ಅಖಿಲ ಭಾರತೀಯ ಸೇವೆಗಳು, ಇದನ್ನು ಇಂಗ್ಲಿಷ್ ನಲ್ಲಿ ಆಲ್ ಇಂಡಿಯನ್ ಸರ್ವಿಸ್. ನೋಡಿ, ಈ ಅಖಿಲ ಭಾರತೀಯ ಸೇವೆಗಳನ್ನ ಸಂವಿಧಾನದಲ್ಲಿ ರಚಿಸಲು ಸಂವಿಧಾನದ ರಚನಾಕಾರರಾದಂಥ ಒಬ್ಬರಾದಂಥ ನೆಹರೂರವರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಇಚ್ಛೆ ವ್ಯಕ್ತಪಡಿಸಲಿಲ್ಲ. ಭಾರತ ದ್ವಿಸರ್ಕಾರ ಪದ್ಧತಿಯನ್ನು ಹೊಂದಿದೆ. ಹಾಗಾಗಿ ಭಾರತದ ದ್ವಿಸರ್ಕಾರ ಪದ್ಧತಿಯಲ್ಲಿ ಎರಡೇ ಸೇವೆಗಳು ಸಾಕು, ಕೇಂದ್ರ ಸೇವೆ, ರಾಜ್ಯ ಸೇವೆ. ಆದರೆ ಮೂರನೇ ದರ್ಜೆ ಸೇವೆ ಆದಂಥ ಅಖಿಲ ಭಾರತೀಯ ಸೇವೆಯ ಅಗತ್ಯತೆ ಇಲ್ಲ. ಯಾಕೆ ಅವ್ರು ಹೇಳಿದ್ರು ಅಂತಂದ್ರೆ, ಸಾರ್ವಜನಿಕ ವೆಚ್ಚವನ್ನ ಕಡಿಮೆ ಮಾಡಬೇಕು. ಆಗ ತಾನೇ ಭಾರತ ಸ್ವತಂತ್ರವನ್ನ ಪಡೆದಿತ್ತು. ಸ್ವತಂತ್ರವಾದ ಭಾರತದಲ್ಲಿ ಆರ್ಥಿಕವಾದಂಥ ಒಂದು ಶಕ್ತಿ ಇರಲಿಲ್ಲ. ಹಾಗಾಗಿ ಆ ಆರ್ಥಿಕವಾದ ವೆಚ್ಚವನ್ನ ಕಡಿಮೆ ಮಾಡುವ ಸಲುವಾಗಿ ಮೂರನೇ ದರ್ಜೆಯ ಸೇವೆಯ ಅಗತ್ಯತೆ ಇಲ್ಲ ಎನ್ನುವಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಒಂದು ವಾದ ಆಗಿತ್ತು. ಹಾಗಾಗಿ ಭಾರತದ ಸಂವಿಧಾನದಲ್ಲಿ ಅಖಿಲ ಭಾರತೀಯ ಸೇವೆಗಳನ್ನು ಸೇರಿಸಲು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಇಚ್ಛೆಯನ್ನ ವ್ಯಕ್ತಪಡಿಸಲಿಲ್ಲ. ಆದರೆ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನ ಕಾಪಾಡುವ ದೃಷ್ಟಿಯಿಂದ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಅಖಿಲ ಭಾರತೀಯ ಸೇವೆಗಳಿಗೆ ಬೆಂಬಲವನ್ನು ನೀಡಿದರು. ನಮ್ಮ ಭಾರತ ವಿವಿಧ ಜಾತಿ, ಧರ್ಮ, ಸಂಸ್ಕೃತಿ, ಭಾಷೆಗಳನ್ನು ಹೊಂದಿದಂತ ರಾಷ್ಟ್ರವಾಗಿದೆ. ಈ ರಾಷ್ಟ್ರದಲ್ಲಿ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಬೇಕು ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಅಖಿಲ ಭಾರತೀಯ ಸೇವೆಗಳನ್ನು ನಾವು ಕಡ್ಡಾಯವಾಗಿ ರೂಪಿಸಬೇಕು ಎನ್ನುವಂತಹ ಒಂದು ಬೆಂಬಲವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ವ್ಯಕ್ತಪಡಿಸ್ತಾರೆ. ಅದರಂತೆ ಇಲ್ಲಿ ನಾವು ನೋಡ್ತೇವೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ ಅವರ ಮಾತಲ್ಲೇ ಏನು ಅಂದ್ರೆ, ಭಾರತದ ಆಡಳಿತ ವ್ಯವಸ್ಥೆ ದ್ವಿಸರ್ಕಾರ ಪದ್ಧತಿಯನ್ನು ಹೊಂದಿದೆ. ಆ ಭಾರತದ ಆಡಳಿತ ವ್ಯವಸ್ಥೆಗೆ ಅನುಸಾರವಾಗಿ ಎರಡೇ ಸೇವೆಗಳನ್ನ ಒಳಗೊಂಡಿರುತ್ತೆ. ಆದಾಗ್ಯೂ ಒಕ್ಕೂಟಕ್ಕೆ, ಭಾರತದ ಒಕ್ಕೂಟಕ್ಕೆ ಅಖಿಲ ಭಾರತೀಯ ಸೇವೆಯ ವಿಶೇಷವಾದ ಅಗತ್ಯತೆ ಇದೆ. ಯಾಕೆ ಅಂದ್ರೆ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನ ಕಾಪಾಡುವ ಸಲುವಾಗಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಈ ಸಂವಿಧಾನದಲ್ಲಿ ಅಖಿಲ ಭಾರತೀಯ ಸೇವೆಗಳನ್ನ ಅಳವಡಿಸಿರುವ ಉದ್ದೇಶವೇನೆಂದ್ರೆ, ನಮ್ಮ ಸಂವಿಧಾನದಲ್ಲಿ ಅಖಿಲ ಭಾರತೀಯ ಸೇವೆಗಳನ್ನ ಅಳವಡಿಸಿರುವ ಉದ್ದೇಶ ಏನು ಅಂದ್ರೆ, ಒಂದು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಪರ್ಕ ಬೆಳೆಸುವುದು. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಪರ್ಕ. ನೋಡಿ, ಸಂಪರ್ಕ ಬೆಳೆಸುವುದು. ಅಖಿಲ ಭಾರತೀಯ ಸೇವೆಯನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿರುವ ಉದ್ದೇಶ ಏನು ಅಂದ್ರೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಪರ್ಕ ಬೆಳೆಸಲು ಒಂದಾದ್ರೆ, ಎರಡನೇದು ಆಡಳಿತದಲ್ಲಿ ಏಕರೂಪತೆ ಉಂಟು ಮಾಡುವ ಸಲುವಾಗಿ. ಆಡಳಿತದಲ್ಲಿ ಏಕರೂಪತೆ, ಆಡಳಿತದಲ್ಲಿ ಏಕರೂಪತೆ ಉಂಟು ಮಾಡಲು. ಹಾಗೇನೆ ಇನ್ನೊಂದು ಉದ್ದೇಶ, ಅಖಿಲ ಭಾರತೀಯ ಸೇವೆಗಳನ್ನ ನಾವು ಭಾರತದ ಸಂವಿಧಾನದಲ್ಲಿ ಸೇರಿಸಿರುವ ಉದ್ದೇಶ ಏನು ಅಂದ್ರೆ, ರಾಜ್ಯದ ಆಡಳಿತದ ವಾಸ್ತವಿಕತೆಯನ್ನ ಕೇಂದ್ರದ ಆಡಳಿತ ಅರಿಯುವಂತೆ ಮಾಡುವ ಸಲುವಾಗಿ. ರಾಜ್ಯದ ಆಡಳಿತದ ವಾಸ್ತವಿಕತೆಯನ್ನು ಕೇಂದ್ರದ ಆಡಳಿತ ಅರಿಯುವಂತೆ ಮಾಡುವ ಸಲುವಾಗಿ
ಅಖಿಲ ಭಾರತೀಯ ಸೇವೆಗಳನ್ನ ಸಂವಿಧಾನದಲ್ಲಿ ಸೇರಿಸಲಾಯಿತು. ಗೊತ್ತಾಗಿದೆ ನಿಮಗೆ? ಅಖಿಲ ಭಾರತೀಯ ಸೇವೆಗಳನ್ನ ಸಂವಿಧಾನದಲ್ಲಿ ಸೇರಿಸಲು ಸಂವಿಧಾನದ ರಚನಾಕಾರರೊಬ್ಬರಾದಂತಹ ನೆಹರೂರವರು ಇಚ್ಛೆಯನ್ನ ವ್ಯಕ್ತಪಡಿಸಲಿಲ್ಲ. ಆದರೆ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಖಿಲ ಭಾರತೀಯ ಸೇವೆಗಳನ್ನ ಸಂವಿಧಾನದಲ್ಲಿ ಸೇರಿಸಲು ಬೆಂಬಲವನ್ನು ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಅವರೇ ಹೇಳುವಂತೆ ಭಾರತ ದ್ವಿಸರ್ಕಾರ ಪದ್ಧತಿಯನ್ನು ಹೊಂದಿದೆ. ದ್ವಿಸರ್ಕಾರಕ್ಕನುಸಾರವಾಗಿ ಕೇಂದ್ರ ಮತ್ತು ರಾಜ್ಯ ಸೇವೆಗಳಿದ್ದಾವೆ. ಆದಾಗ್ಯೂ ಭಾರತದ ಒಕ್ಕೂಟಕ್ಕೆ ಅಖಿಲ ಭಾರತೀಯ ಸೇವೆಯ ಅಗತ್ಯತೆ ಇದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಅಖಿಲ ಭಾರತೀಯ ಸೇವೆಗಳು ಕೂಡ ಇವತ್ತು ಉಲ್ಲೇಖವಾಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಇಲ್ಲಿ ಅಖಿಲ ಭಾರತೀಯ ಸೇವೆಗಳನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿರುವ ಉದ್ದೇಶ ಏನು ಅಂದ್ರೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಪರ್ಕವನ್ನು ಬೆಳೆಸಲು, ಎರಡನೇದು ಆಡಳಿತದಲ್ಲಿ ಏಕರೂಪತೆಯನ್ನು ಉಂಟು ಮಾಡಲು, ಮೂರನೇದು ರಾಜ್ಯದ ಆಡಳಿತದ ವಾಸ್ತವಿಕತೆಯನ್ನು ಕೇಂದ್ರ ಅರಿಯುವಂತೆ ಮಾಡಲು, ರಾಜ್ಯದ ಆಡಳಿತದ ವಾಸ್ತವಿಕತೆಯನ್ನು ಕೇಂದ್ರ ಅರಿಯುವಂತೆ ಮಾಡಲು ಈ ಮೂರು ಉದ್ದೇಶಕ್ಕೋಸ್ಕರ ನಾವು ಭಾರತದಲ್ಲಿ ಅಖಿಲ ಭಾರತೀಯ ಸೇವೆಗಳನ್ನ ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಯಿತು. ವಿದ್ಯಾರ್ಥಿಗಳೇ, ಈಗ ನಮಗೆಲ್ಲರಿಗೂ ಗೊತ್ತಿದೆ ಅಖಿಲ ಭಾರತೀಯ ಸೇವೆಗಳು ಹೆಸರೇ ಸೂಚಿಸುವಂತೆ ಈ ಸೇವೆಗಳು ಅಂದ್ರೆ ಅಖಿಲ ಭಾರತೀಯ ಸೇವೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡಕ್ಕೂ ಸಾಮಾನ್ಯ ಸೇವೆಗಳಾಗಿವೆ. ಅಖಿಲ ಭಾರತೀಯ ಸೇವೆಗಳು ಹೆಸರೇ ಸೂಚಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರ ಸಾಮಾನ್ಯ ಸೇವೆಗಳಾಗಿವೆ. ಅಂದರೆ ಅಖಿಲ ಭಾರತೀಯ ಸೇವೆಗಳು ಅಥವಾ ಅಖಿಲ ಭಾರತೀಯ ಸೇವೆಯ ಸದಸ್ಯರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರಲ್ಲೂ ಸೇವೆಯನ್ನು ಸಲ್ಲಿಸ್ತಾರೆ. ಅಖಿಲ ಭಾರತೀಯ ಸೇವೆಯ ಸದಸ್ಯರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರಲ್ಲೂ ಸೇವೆಯನ್ನ ಸಲ್ಲಿಸುತ್ತಾರೆ. ನೋಡಿ, ನಾವು ಭಾರತದ ಸಂವಿಧಾನದ 315ನೇ ವಿಧಿ ಹೊಸ ಅಖಿಲ ಭಾರತೀಯ ಸೇವೆಯನ್ನ ಸೃಷ್ಟಿಸುವ ಅಧಿಕಾರ ಸಂಸತ್ಗೆ ನೀಡಿದೆ. ಭಾರತದ ಸಂವಿಧಾನದ 315ನೇ ವಿಧಿಯು ಹೊಸ ಅಖಿಲ ಭಾರತೀಯ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರವನ್ನು ಯಾವುದಕ್ಕೆ ನೀಡಿದೆ? ಭಾರತದ ಸಂಸತ್ತಿಗೆ ನೀಡಿದೆ. ಈ ಸಂಬಂಧವಾಗಿ ಅಂದ್ರೆ ಹೊಸ ಅಖಿಲ ಭಾರತೀಯ ಸೇವೆಗಳನ್ನ ಸೃಷ್ಟಿಸುವ ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ. ಅಂದ್ರೆ ಹೊಸ ಅಖಿಲ ಭಾರತೀಯ ಸೇವೆಗಳನ್ನ ರಾಜ್ಯಸಭೆಯು 2/3 ಸದಸ್ಯರ ಬಹುಮತದೊಂದಿಗೆ ಹೊಸ ಅಖಿಲ ಭಾರತೀಯ ಸೇವೆಗಳನ್ನು ರಾಜ್ಯಸಭೆಯು 2/3 ಬಹುಮತದೊಂದಿಗೆ ಒಂದು ನಿರ್ಣಯವನ್ನ ಅಂಗೀಕರಿಸಿದರೆ ಆಗ ಸಂಸತ್ತು ತನ್ನ ಕಾಯ್ದೆ ಮೂಲಕ ಹೊಸ ಅಖಿಲ ಭಾರತೀಯ ಸೇವೆಯನ್ನ ಸೃಷ್ಟಿಸುವ ಅಧಿಕಾರವನ್ನು ಹೊಂದಿದೆ. ಅಂದಾಗ ಹೊಸ ಅಖಿಲ ಭಾರತೀಯ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರ ಸಂಸತ್ನಲ್ಲಿ ಯಾವತ್ತಿದೆ? ರಾಜ್ಯಸಭೆಗಿದೆ. ಓಕೆ, ಇಲ್ಲಿ 1951ರ ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರವು ಅಖಿಲ ಭಾರತೀಯ ಸೇವೆಗಳ ನೇಮಕಾತಿ ಮತ್ತು ಸೇವಾ ನಿಯಮಗಳನ್ನು ಕುರಿತು ಕಾನೂನು ರೂಪಿಸುವ ಅಧಿಕಾರವನ್ನು ಹೊಂದಿದೆ. 1951ರ ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ
ಕೇಂದ್ರ ಸರ್ಕಾರವು ಅಖಿಲ ಭಾರತೀಯ ಸೇವೆಗಳ ನೇಮಕಾತಿ ಮತ್ತು ಸೇವಾ ನಿಯಮಗಳನ್ನು ಕುರಿತು ಕಾನೂನು ರೂಪಿಸುವ ಅಧಿಕಾರ ಹೊಂದಿದೆ. ಇಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ UPSC ಅಂತ ನಾವು ಕರಿತೇವೆ, ಯುನೈಟೆಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ, ಆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ನಾವು ಹೆಂಗ್ ಕರಿತೇವೆ, ಆ UPSC ಕೇಂದ್ರ ಲೋಕ ಸೇವಾ ಆಯೋಗವು ಅಖಿಲ ಭಾರತೀಯ ಸೇವೆಯ ಸದಸ್ಯರುಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಮತ್ತು ಸಂದರ್ಶನದ ಮೂಲಕ ನೇಮಕಾತಿ ಮಾಡುತ್ತೆ. ಅಖಿಲ ಭಾರತೀಯ ಸೇವೆಯ ನೌಕರರನ್ನ ಯಾವ ನೇಮಕಾತಿ ಮಾಡುತ್ತೆ? ಕೇಂದ್ರ ಲೋಕ ಸೇವಾ ಆಯೋಗ. ಹೇಗೆ ನೇಮಕಾತಿ ಮಾಡುತ್ತೆ? ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನೇಮಕಾತಿಯನ್ನ ಮಾಡುತ್ತೆ. ಇಲ್ಲಿ ನಾವು ಗಮನಿಸಬೇಕು ವಿದ್ಯಾರ್ಥಿಗಳೇ, ಕೇಂದ್ರ ಸರ್ಕಾರ ಅಖಿಲ ಭಾರತೀಯ ಸೇವೆಗಳ ನೌಕರರಿಗೆ ತರಬೇತಿ ನೀಡುತ್ತೆ. ಯಾವ ಸರ್ಕಾರ? ನಾನು ಮೊದಲೇ ಹೇಳಿದೆ, ಯಾಕೆ ಇದನ್ನ ನಾನು ಕ್ಲಿಯರ್ ಆಗಿ ಬಿಡಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಖಿಲ ಭಾರತೀಯ ಸೇವೆ ಹೆಸರೇ ಸೂಚಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡಕ್ಕೂ ಸಾಮಾನ್ಯ ಸೇವೆಗಳಾಗಿವೆ. ಅಂದ್ರೆ ಅಖಿಲ ಭಾರತೀಯ ಸೇವೆ ಕೇಂದ್ರ ಸರ್ಕಾರದ ಸೇವೆ ಸಲ್ಲಿಸ್ತದೆ, ರಾಜ್ಯ ಸರ್ಕಾರಗಳಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತದೆ. ಹಾಗಾಗಿ ಕೇಂದ್ರ ಸರ್ಕಾರ ನೇಮಕಾತಿ ಮಾಡುತ್ತೆ, ಕೇಂದ್ರ ಸರ್ಕಾರ ಕಾನೂನನ್ನು ರೂಪಿಸುತ್ತೆ. ಓಕೆ, ಈ ಕೇಂದ್ರ ಸರ್ಕಾರದ ಅಡಿಯಲ್ಲಿರುವ ಕೇಂದ್ರ ಲೋಕ ಸೇವಾ ಆಯೋಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಮತ್ತು ಸಂದರ್ಶನದ ಮೂಲಕ ಅಖಿಲ ಭಾರತೀಯ ಸೇವೆಯ ಸದಸ್ಯರನ್ನ ನೇಮಕಾತಿ ಮಾಡುತ್ತೆ. ಕೇಂದ್ರ ಸರ್ಕಾರವೇ ಅಖಿಲ ಭಾರತೀಯ ಸೇವೆಗಳ ನೌಕರರಿಗೆ ತರಬೇತಿ ನೀಡುತ್ತೆ. ಕೇಂದ್ರ ಸರ್ಕಾರವೇ ಅಖಿಲ ಭಾರತೀಯ ನೌಕರರಿಗೆ ತರಬೇತಿ ನೀಡುತ್ತೆ. ಹಾಗೆಯೇ ಅಖಿಲ ಭಾರತೀಯ ಸೇವೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರ ನಿಯಂತ್ರಣಕ್ಕೊಳಪಡುತ್ತೆ. ಅಖಿಲ ಭಾರತೀಯ ಸೇವೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರ ನಿಯಂತ್ರಣಕ್ಕೊಳಪಡುತ್ತೆ. ಅಂದ್ರೆ ಕೇಂದ್ರದ ಶಾಶ್ವತ ನಿಯಂತ್ರಣಕ್ಕೂ ರಾಜ್ಯ ಸರ್ಕಾರದ ತಾತ್ಕಾಲಿಕ ನಿಯಂತ್ರಣಕ್ಕೂ ಒಳಪಡುತ್ತೆ. ಆದರೆ ಅಖಿಲ ಭಾರತೀಯ ಸೇವೆಗಳ ಅಥವಾ ಅಖಿಲ ಭಾರತೀಯ ಸೇವೆಯ ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಅಖಿಲ ಭಾರತೀಯ ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಅಧಿಕಾರ ಯಾವುದಕ್ಕಿದೆ? ಕೇಂದ್ರ ಸರ್ಕಾರಕ್ಕಿದೆ. ಇಲ್ಲಿ ಇವ್ರಿಗೆ ವೇತನ ಯಾವಾಗ ಕೊಡುತ್ತೆ? ಕೇಂದ್ರ ಸರ್ಕಾರದ ನೇಮಕ ಆಗುತ್ತೆ, ಕೇಂದ್ರ ಸರ್ಕಾರದ ಕಾನೂನನ್ನು ರೂಪಿಸುತ್ತೆ, ಸೇವಾ ನಿಯಮಗಳನ್ನು ರೂಪಿಸುತ್ತೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡರ ನಿಯಂತ್ರಣಕ್ಕೊಳಪಡುತ್ತೆ. ಜೊತೆಗೆ ಶಿಸ್ತು ಕ್ರಮ ಕೈಗೊಳ್ಳುವ ಅಧಿಕಾರ ಅಖಿಲ ಭಾರತೀಯ ಸೇವೆಗಳ ಮೇಲೆ ಕೇಂದ್ರ ಸರ್ಕಾರಕ್ಕಿದೆ. ವೇತನ ಯಾವ ಸರ್ಕಾರ ಕೊಡಬೇಕು? ಆಯಾ ರಾಜ್ಯ ಸರ್ಕಾರಗಳು ಕೊಡಬೇಕು. ಅಖಿಲ ಭಾರತೀಯ ಸೇವೆಯ ನೌಕರರ ವೇತನವನ್ನು ಯಾರು ಕೊಡ್ತಾರೆ? ಅವರು ಯಾವ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸಿದ್ರೆ ಕೇಂದ್ರ ಸರ್ಕಾರ ಕೊಡುತ್ತೆ, ರಾಜ್ಯ ಸರ್ಕಾರಗಳಲ್ಲಿ ಕಾರ್ಯನಿರ್ವಹಿಸಿದ್ರೆ ರಾಜ್ಯ ಸರ್ಕಾರ ಕೊಡುತ್ತೆ. ಓಕೆ, ಇಲ್ಲಿ ನಾವು ಇನ್ನೊಂದು ಪಾಯಿಂಟ್ ಔಟ್ ಮಾಡಬಹುದು. ಅಖಿಲ ಭಾರತೀಯ ಸೇವೆಗಳಿಗೆ ರಾಜ್ಯ ಸೇವೆಗಳಿಂದಲೂ ಕೂಡ ಬಡ್ತಿ ನೀಡಲು ಅವಕಾಶವಿದೆ. ಅಖಿಲ ಭಾರತೀಯ ಸೇವೆಗಳಿಗೆ ರಾಜ್ಯ ಸೇವೆಗಳಿಂದ ಬಡ್ತಿ ನೀಡಲಾಗುತ್ತೆ. ಓಕೆ, ಇದು ನಾವು ಅಖಿಲ ಭಾರತೀಯ ಸೇವೆಗಳ ಬಗ್ಗೆ ನಾವು ನೋಡ್ತೇವೆ. ಅಂದ್ರೆ ಅಖಿಲ ಭಾರತೀಯ ಸೇವೆಗಳು ಬಹಳ ಪ್ರಮುಖವಾಗಿ ಬಹಳ ಮುಖ್ಯವಾಗಿ ಅಖಿಲ ಭಾರತೀಯ ಸೇವೆಗಳು ಯಾವ್ಯಾವು ಅಂತಂದ್ರೆ ನಮಗೆ ಗೊತ್ತಿದೆ. IAS, IPS, IIS ಅಂತ ನಾವೇನು ಕರಿತೇವೆ. ಪ್ರಮುಖ ಅಖಿಲ ಭಾರತೀಯ ಸೇವೆಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಪ್ರಮುಖ ಅಖಿಲ ಭಾರತೀಯ ಸೇವೆಗಳು ನೋಡಿ. ಪ್ರಮುಖ ಅಖಿಲ ಭಾರತೀಯ ಸೇವೆಗಳು ಅಂತಂದ್ರೆ ಒಂದು IAS
IAS, IPS, 3 IFS. IAS means Indian Administrative Service. Indian Administrative Service. IPS, Indian Police Service. IFS, Indian Forest ಸರ್ವಿಸ್. ಹಾಗೇನೆ IES ಅಂತ ಒಂದಿದೆ. IES ಅಂದ್ರೆ ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್, ಅಭಿಯಂತರರ ಸೇವೆ. ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್. ನೆಕ್ಸ್ಟ್ IMS, ಇಂಡಿಯನ್ ಮೆಡಿಕಲ್ ಸರ್ವಿಸ್. Indian Medical Service. Next, IEDS, Indian Education Service. Indian Education Service. ISS, Indian Statistical Service. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್, ಅಂಕಿಅಂಶಗಳ ಸೇವೆ. ನೋಡಿ, ನಾವು ಭಾರತದಲ್ಲಿ ಒಟ್ಟು ಪ್ರಮುಖ ಅಖಿಲ ಭಾರತೀಯ ಸೇವೆಗಳು ಅಂದಾಗ ಇವುಗಳನ್ನು ಗುರುತಿಸ್ತೇವೆ. IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ಆಡಳಿತ ಸೇವೆ ಅಂತ ಹೇಳಿದ್ದು, ಭಾರತೀಯ ಆಡಳಿತ ಸೇವೆ. IPS, ಇಂಡಿಯನ್ ಪೊಲೀಸ್ ಸೇವೆ, ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂದ್ರೆ ಭಾರತೀಯ ಆರಕ್ಷಕ ಸೇವೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್, IFS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಇದನ್ನು ನಾವು ಕನ್ನಡದಲ್ಲಿ ಭಾರತೀಯ ಅರಣ್ಯ ಸೇವೆ. ಹಾಗೆಯೇ ಮತ್ತೊಂದು ಅಖಿಲ ಭಾರತೀಯ ಸೇವೆ ಅಂದ್ರೆ IES, ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್, ಭಾರತೀಯ ಅಭಿಯಂತರರ ಸೇವೆ. ಇನ್ನೊಂದು IMS, ಇಂಡಿಯನ್ ಮೆಡಿಕಲ್ ಸರ್ವಿಸ್, ಭಾರತೀಯ ವೈದ್ಯಕೀಯ ಸೇವೆ. IEDS, ಇಂಡಿಯನ್ ಎಜುಕೇಶನ್ ಸರ್ವಿಸ್ ಅಂದ್ರೆ ಭಾರತೀಯ ಶಿಕ್ಷಣ ಸೇವೆ. ಹಾಗೆಯೇ ISS, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್, ಭಾರತೀಯ ಅಂಕಿಅಂಶಗಳ ಸೇವೆ. ಪ್ರಸ್ತುತ ಸರ್ ಇಷ್ಟು ಪ್ರಮುಖವಾಗಿ ಅಖಿಲ ಭಾರತೀಯ ಸೇವೆಗಳಿದ್ದಾವೆ. ಪ್ರಸ್ತುತ ಭಾರತದಲ್ಲಿರುವಂತಹ ಅಖಿಲ ಭಾರತೀಯ ಸೇವೆಗಳು ಎಷ್ಟು ಅಂತಂದ್ರೆ ಇವು 3 ಇದಾವೆ. ಪ್ರಸ್ತುತವಾಗಿ ನಾವು ಭಾರತದಲ್ಲಿ ಎಷ್ಟು ಅಖಿಲ ಭಾರತೀಯ ಸೇವೆಗಳು ಈಗ ಹಾಲಿ ಇದಾವೆ ಅಂದ್ರೆ IAS ಇದೆ, IPS ಇದೆ, IFS ಅಂದ್ರೆ ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆ ಎನ್ನುವಂಥದ್ದು ಪ್ರಸ್ತುತವಾಗಿ ನಾವು ಭಾರತದಲ್ಲಿ ಈಗ ಹಾಲಿ
ಅಸ್ತಿತ್ವದಲ್ಲಿರುವಂತಹ ಒಂದು ಅಖಿಲ ಭಾರತೀಯ ಸೇವೆಗಳು. ಇಷ್ಟು ನಾವು ಅಖಿಲ ಭಾರತೀಯ ಸೇವೆಗಳ ಬಗ್ಗೆ ಹೇಳ್ತೇವೆ. ನೆಕ್ಸ್ಟ್, ಕೇಂದ್ರ ಸೇವೆಗಳು. Central services. ಸೆಂಟ್ರಲ್ ಸರ್ವಿಸಸ್ ನೋಡಿ, ಕೇಂದ್ರ ಸರ್ಕಾರದಲ್ಲಿ ಸೇವೆಯನ್ನು ಸಲ್ಲಿಸಲು ಅನೇಕ ಕೇಂದ್ರ ಸೇವೆಗಳನ್ನು ರಚಿಸಲಾಗಿದೆ. ಕೇಂದ್ರ ಸರ್ಕಾರದಲ್ಲಿ ಸೇವೆಯನ್ನು ಸಲ್ಲಿಸಲು ಅನೇಕ ಕೇಂದ್ರ ಸೇವೆಗಳನ್ನು ರಚಿಸಲಾಗಿದೆ. ಇವುಗಳು ಕೇಂದ್ರ ಸರ್ಕಾರದ ನಿಯಮಗಳಿಗೆ ಒಳಪಟ್ಟಿದೆ. ಕೇಂದ್ರ ಸೇವೆ ಕೇಂದ್ರ ಸರ್ಕಾರದ ನಿಯಮಗಳಿಗೆ ಒಳಪಟ್ಟಿದೆ. ನೋಡಿ, ಈ ಸೇವೆಯಲ್ಲಿರುವ ನೌಕರರನ್ನ ನಾವೇನಂತೀವಿ? ಕೇಂದ್ರ ಸೇವೆಯಲ್ಲಿರುವ ನೌಕರರನ್ನ ಕೇಂದ್ರ ಸರ್ಕಾರಿ ನೌಕರರು ಅಂತೇಳಿ ಕರೀತಾರೆ. ಕೇಂದ್ರ ಸೇವೆಯಲ್ಲಿರುವ ನೌಕರರು ನಾವೇನಂತೇವೆ? ಕೇಂದ್ರ ಸರ್ಕಾರಿ ನೌಕರರು. ಈ ಕೇಂದ್ರ ಸೇವೆಯ ಸದಸ್ಯರನ್ನ ಅಥವಾ ಕೇಂದ್ರ ಸೇವೆಯ ನೌಕರರನ್ನ ಕೇಂದ್ರ ಲೋಕ ಸೇವಾ ಆಯೋಗ, UPSC ಅಂತ ಏನು ಕರೆದೆ ನಾನು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಂತದ್ದು, ಆ ಕೇಂದ್ರ ಲೋಕ ಸೇವಾ ಆಯೋಗವು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನೇಮಕಾತಿ ಮಾಡುತ್ತೆ. ಇಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ಕೇಂದ್ರ ಸೇವೆಗಳಿಗೆ ನೇಮಕಾತಿ ಮಾಡುವಾಗ ಈ ಕೇಂದ್ರ ಸೇವೆಗಳಲ್ಲಿ ಇಲ್ಲಿ ನಾವು ಹಲವಾರು ವರ್ಗಗಳನ್ನು ನಾವು ಗಮನಿಸ್ತೇವೆ. ABCD ಅಂತೇಳಿ AB ಗುಂಪಿನ ಹುದ್ದೆಗಳನ್ನ ಪತ್ರಾಂಕಿತ ಗೆಜೆಟೆಡ್ ಆಫೀಸರ್ಸ್ ಅಂತೇಳಿ ಕರಿತೇವೆ, ಹುದ್ದೆಗಳು ಅಂತೇಳಿ. CD ಗುಂಪಿನ ಅಪತ್ರಾಂಕಿತ ಹುದ್ದೆಗಳು ಅಂತ ಹೇಳ್ತೇವೆ, ನಾನ್ ಗೆಜೆಟೆಡ್ ಆಫೀಸರ್ಸ್. ಇಲ್ಲಿ ಈ ಕೇಂದ್ರ ಲೋಕ ಸೇವಾ ಆಯೋಗ ಕೇಂದ್ರ ಸೇವೆಯ AB ಗುಂಪಿನ ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನೇಮಕಾತಿ ಮಾಡುತ್ತೆ. ಹಾಗೇನೆ CD ಗುಂಪಿನ ಹುದ್ದೆಗಳನ್ನು ಯಾವ ನೇಮಕಾತಿ ಮಾಡುತ್ತೆ? SSC ಅಂತ ನಾವು ಕರೀತೇವೆ, ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಅಂತ ಹೇಳಿ. SSC ಸ್ಟಾಫ್ ಸೆಲೆಕ್ಷನ್ ಕಮಿಟಿ. ನೋಡಿ, ಇಲ್ಲಿ ಈ CD ಗುಂಪಿನ ಅಪತ್ರಾಂಕಿತ ನಾನ್ ಗೆಜೆಟೆಡ್ ಗುಂಪಿನ ಆಫೀಸರ್ಸ್ ಹುದ್ದೆಗಳನ್ನ ಯಾವುದು ಮಾಡುತ್ತೆ? ಸಿಬ್ಬಂದಿ ಆಯ್ಕೆ ಸಮಿತಿ ಎನ್ನುವಂಥದ್ದು, SS ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಎನ್ನುವಂಥದ್ದು ನೇಮಕಾತಿ ಮಾಡುತ್ತೆ. ಈ ಕೇಂದ್ರ ಸೇವೆಯ ನೌಕರರ ವೇತನ, ಪಿಂಚಣಿ, ಭತ್ಯೆಗಳನ್ನ ಕೇಂದ್ರ ಸರ್ಕಾರವೇ ಕೊಡುತ್ತೆ. ಕೇಂದ್ರ ಸೇವೆಯ ನೌಕರರ ವೇತನ, ಪಿಂಚಣಿ, ಇತರ ಭತ್ಯೆಗಳನ್ನ ಯಾವ ಸರ್ಕಾರ ಕೊಡುತ್ತೆ? ಕೇಂದ್ರ ಸರ್ಕಾರ ಕೊಡುತ್ತೆ. ಹಾಗೇನೆ ಇವರ ಕೇಂದ್ರ ಸೇವೆಯ ನೌಕರರ ಸೇವಾ ನಿಯಮಗಳನ್ನ ಕೇಂದ್ರ ಸರ್ಕಾರ ನಿರ್ಧರಿಸುತ್ತೆ. ಕೇಂದ್ರ ಸೇವೆಯ ನೌಕರರ ಸೇವಾ ನಿಯಮಗಳನ್ನ ಕೇಂದ್ರ ಸರ್ಕಾರ ನಿರ್ಧರಿಸುತ್ತೆ. ಯಾವ ಸರ್ಕಾರದ ನಿಯಂತ್ರಣಕ್ಕೊಳಪಡ್ತಾರೆ ಕೇಂದ್ರ ಸೇವೆಯ ನೌಕರರು? ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೊಳಪಡ್ತಾರೆ. ಯಾವ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರವೇ ಕೇಂದ್ರ ಸೇವೆಯ ನೌಕರರ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸುತ್ತೆ. ನೋಡಿ, ಇಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟ ಸೇವೆಗಳ ಒಟ್ಟು ಸಂಖ್ಯೆ ಎಷ್ಟು ಅಂದ್ರೆ, ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟ ಕೇಂದ್ರ ಸೇವೆಗಳ ಒಟ್ಟು ಸಂಖ್ಯೆ ಅಂದ್ರೆ 24. ಒಟ್ಟು ಕೇಂದ್ರ ಸೇವೆಗಳನ್ನು ನಾವು ಎಷ್ಟು ಅಂತ ಕರೀತೇವೆ? 24 ಸೇವೆಗಳಿದ್ದಾವೆ, ಕೇಂದ್ರ ಸೇವೆಗಳು. ಅದರಲ್ಲಿ ಪ್ರಮುಖವಾದವುಗಳು ನಾವಿಲ್ಲಿ ಗಮನಿಸಬೇಕು.
ಇಲ್ಲಿಯೂ ಕೂಡ IFS ಅಂತ ನೋಡ್ತೇವೆ. IFS ಅಂದ್ರೇನು? ಭಾರತೀಯ ವಿದೇಶಾಂಗ ಸೇವೆ, ಇಂಡಿಯನ್ ಫಾರಿನ್ ಸರ್ವಿಸ್. ಇನ್ನು ಒಂದು ನೋಡ್ತೇವೆ IITS. ಯಾವುದು? ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಸರ್ವಿಸ್, ಭಾರತೀಯ ವರಮಾನ ಸೇವೆ. ಹಾಗೇನೆ ಇನ್ನೂ ಒಂದು ನೋಡ್ತೇವೆ IPS. ಇಲ್ಲಿಯೂ ಕೂಡ ಯಾವುದು IPS? ಮತ್ತೆ ಇಂಡಿಯನ್ ಪೋಸ್ಟಲ್ ಸರ್ವಿಸ್, ಭಾರತೀಯ ಅಲ್ಲ, ಕೇಂದ್ರ ಸೇವೆ, ಕೇಂದ್ರ ಅಂಚೆ ಸೇವೆ ಅಂತೇಳಿ. ಓಕೆ, ಭಾರತೀಯ ಪೋಸ್ಟಲ್ ಸರ್ವಿಸ್ IFS, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಸರ್ವಿಸ್, ಇಂಡಿಯನ್ ಪೋಸ್ಟಲ್ ಸರ್ವಿಸ್, ಭಾರತೀಯ ಅಂಚೆ ಸೇವೆ. ಹಾಗೇನೆ IRS ಅಂತ ಒಂದು ನೋಡ್ತಾರೆ, IRS, ಇಂಡಿಯನ್ ರೈಲ್ವೆ ಸರ್ವಿಸ್, ಭಾರತೀಯ ರೈಲ್ವೆ ಸೇವೆ. ಹಾಗೇನೆ CES ಅಂತ ನೋಡ್ತೇವೆ, CES ಅಂದ್ರೆ ಕೇಂದ್ರ ಅಭಿಯಂತರ ಸೇವೆ, ಸೆಂಟ್ರಲ್ ಎಂಜಿನಿಯರಿಂಗ್ ಸರ್ವಿಸ್, ಸೆಂಟ್ರಲ್ ಎಂಜಿನಿಯರಿಂಗ್ ಸರ್ವಿಸ್. ಹಾಗೆ ಇನ್ನೂ ಒಂದು CSS ಅಂತ ಒಂದು ನೋಡ್ತಾರೆ, CSS, ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್, ಕೇಂದ್ರ ಕಾರ್ಯಾಲಯ ಅಥವಾ ಸಚಿವಾಲಯ ಸೇವೆ, ಕೇಂದ್ರ ಕಾರ್ಯಾಲಯ ಅಥವಾ ಸಚಿವಾಲಯ ಸೇವೆ. ಇನ್ನು ಒಂದು IDAS ಅಂತ ನೋಡ್ತಾರೆ, IDAS ಅಂದ್ರೆ ಭಾರತೀಯ ರಕ್ಷಣಾ ಲೆಕ್ಕ ಸಮಿತಿ, ಇಂಡಿಯನ್ ಡಿಫೆನ್ಸ್ ಅಂಡ್ ಅಕೌಂಟ್ ಸರ್ವಿಸ್, ಇಂಡಿಯನ್ ಡಿಫೆನ್ಸ್ ಅಂಡ್ ಅಕೌಂಟ್ ಸರ್ವಿಸ್. ಇನ್ನು ಒಂದು ICS ಅಂತ ನೋಡಿ, ICS ಅಂದ್ರೆ ಇಂಡಿಯನ್ ಕಸ್ಟಮ್ ಸರ್ವಿಸ್, ಭಾರತೀಯ ಸುಂಕ ಸೇವೆ, ಇಂಡಿಯನ್ ಕಸ್ಟಮ್ ಸರ್ವಿಸ್, ಭಾರತೀಯ ಸುಂಕ ಸೇವೆ. ಇಷ್ಟು ನಾವು ಕೇಂದ್ರ ಸೇವೆಗಳನ್ನು ನೋಡ್ತೇವೆ. ಕೇಂದ್ರ ಸೇವೆಗಳು ಒಟ್ಟು ಎಷ್ಟಿದ್ದಾವೆ? 24 ಇದ್ದಾವೆ. ಅದರಲ್ಲಿ ಪ್ರಮುಖವಾದ IFS, IITS, IPS, IRS, CES, CSS, IDAS, ICS. ಅಂದ್ರೆ ನಮಗೆ ಗೊತ್ತಿದೆ ಭಾರತೀಯ ವಿದೇಶಾಂಗ ಸೇವೆ, ಭಾರತೀಯ ವರಮಾನ ತೆರಿಗೆ ಸೇವೆ, ಭಾರತೀಯ ಅಂಚೆ ಸೇವೆ, ಭಾರತೀಯ ರೈಲ್ವೆ ಸೇವೆ, ಕೇಂದ್ರ ಅಭಿಯಂತರರ ಸೇವೆ, ಕೇಂದ್ರ ಕಾರ್ಯಾಲಯ ಸೇವೆ, ಇಂಡಿಯನ್ ಅಂದ್ರೆ ಭಾರತೀಯ ರಕ್ಷಣಾ ಲೆಕ್ಕ ಸಮಿತಿ, ಇಂಡಿಯನ್ ಡಿಫೆನ್ಸ್ ಅಂಡ್ ಅಕೌಂಟ್ ಸರ್ವಿಸ್, ಹಾಗೆಯೇ ಭಾರತೀಯ ಸುಂಕಗಳ ಸೇವೆ, ಕಸ್ಟಮ್ಸ್ ಸರ್ವಿಸ್. ಇಷ್ಟು ಕೇಂದ್ರ ಸೇವೆಗಳ ಬಗ್ಗೆ ನೋಡ್ತೇವೆ. ಈಗ ರಾಜ್ಯ ಸೇವೆ. ಸ್ಟೇಟ್ ಸರ್ವಿಸ್ ನೋಡಿ, ಇಲ್ಲಿ ಪ್ರತಿಯೊಂದು ರಾಜ್ಯ ತನ್ನದೇ ಆದಂತಹ ಸೇವೆಗಳನ್ನ ಹೊಂದಿದೆ. ಪ್ರತಿಯೊಂದು ರಾಜ್ಯವು ಕೂಡ ತನ್ನದೇ ಆದ ಸೇವೆಗಳನ್ನ ಹೊಂದಿದೆ. ಈ ರಾಜ್ಯ ಸೇವೆಗಳ ಸದಸ್ಯರ ಸೇವೆ ಸಂಬಂಧಪಟ್ಟ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ರಾಜ್ಯ ಸೇವೆಗಳ ಸದಸ್ಯರ ಸೇವೆ
ಸಂಬಂಧಪಟ್ಟ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಇಲ್ಲಿ ರಾಜ್ಯ ಸರ್ಕಾರದ ಈ ರಾಜ್ಯ ಸೇವೆಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ರಾಜ್ಯ ಸರ್ಕಾರದ ಮಂತ್ರಾಲಯ ಅಥವಾ ಸಚಿವಾಲಯದಲ್ಲಿ ಅಥವಾ ಕಾರ್ಯಾಲಯದಲ್ಲಿ ಹಾಗೆಯೇ ವಿವಿಧ ಇಲಾಖೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ರಾಜ್ಯ ಸೇವೆಗಳ ಸದಸ್ಯರನ್ನ ಅಥವಾ ನೌಕರರನ್ನ ರಾಜ್ಯ ಸರ್ಕಾರಗಳೇ ನೇಮಕಾತಿ ಮಾಡುತ್ತೆ. ರಾಜ್ಯ ಸೇವೆಯ ಸದಸ್ಯರು ಅಥವಾ ನೌಕರರನ್ನ ಆ ರಾಜ್ಯ ಸೇವೆಗೆ ಸಂಬಂಧಿಸಿದಂತಹ ಸೇವಾ ನಿಯಮಗಳನ್ನು ರಾಜ್ಯ ಸರ್ಕಾರ ನಿರ್ಧರಿಸುತ್ತೆ. ಈ ರಾಜ್ಯ ಸೇವೆಯ ನೌಕರರು ರಾಜ್ಯ ಸರ್ಕಾರದ ನಿಯಂತ್ರಣಕ್ಕೊಳಪಟ್ಟಿರ್ತಾರೆ. ರಾಜ್ಯ ಸೇವೆಯ ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಅಧಿಕಾರವೂ ಕೂಡ ರಾಜ್ಯ ಸರ್ಕಾರಕ್ಕಿದೆ. ಆದರೆ ರಾಜ್ಯ ಸೇವೆಯಲ್ಲಿರುವ ಹುದ್ದೆಗಳ ವರ್ಗೀಕರಣ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿದೆ. ನಾವಿಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಹೇಗೆ ರಾಜ್ಯ ಸೇವೆಗಳ ವರ್ಗೀಕರಣ ಆಗಿದೆ ಎನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳೇ, ನಾವು ಸೇವೆಗಳ ವರ್ಗೀಕರಣ ರಾಜ್ಯ ಸೇವೆಗಳಲ್ಲಿ ಅಂತಂದ್ರೆ ABCD ಅಂತೇಳಿ ವರ್ಗೀಕರಣವನ್ನು ನಾವಿಲ್ಲಿ ನೋಡ್ತೇವೆ. ಅಂದ್ರೆ ABCD ಗುಂಪುಗಳನ್ನಾಗಿ ನಾವಿಲ್ಲಿ ವರ್ಗೀಕರಣ ಅಥವಾ ವರ್ಗಗಳನ್ನಾಗಿ ಮಾಡಿರ್ತಕ್ಕಂಥ ನಾವು ಗಮನಿಸ್ತೇವೆ. AB ಗುಂಪಿನ ಹುದ್ದೆಗಳನ್ನ ಪತ್ರಾಂಕಿತ ಹುದ್ದೆಗಳು ಅಂದ್ರೆ ಗೆಜೆಟೆಡ್ ಆಫೀಸರ್ಸ್ ಹುದ್ದೆಗಳು ಅಂತೇಳಿ, CD ಗುಂಪಿನ ಹುದ್ದೆಗಳನ್ನ ಅಪತ್ರಾಂಕಿತ ಹುದ್ದೆಗಳು ನಾನ್ ಗೆಜೆಟೆಡ್ ಆಫೀಸರ್ಸ್ ಹುದ್ದೆಗಳು ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಈ ರಾಜ್ಯ ಸೇವೆಗಳಿಗೆ ನೇಮಕಾತಿಯನ್ನ ರಾಜ್ಯ ಲೋಕ ಸೇವಾ ಆಯೋಗ ಎನ್ನುವಂಥವು. ಉದಾಹರಣೆ ಕರ್ನಾಟಕದಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಏನಿದೆ, KPSC ಎನ್ನುವಂಥದ್ದು. ಈ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ರಾಜ್ಯ ಸೇವೆಯ ನೌಕರರ ನೇಮಕಾತಿಯನ್ನ ಮಾಡುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆ ರಾಜ್ಯ ಸೇವೆಯ ನೌಕರನ್ನ ನೇಮಕ ಮಾಡುತ್ತೆ. ಇಲ್ಲಿ ಈ ರಾಜ್ಯ ಸೇವೆಯ ನೌಕರರಿಗೆ ವೇತನ, ಭತ್ಯೆ ಇತ್ಯಾದಿಗಳನ್ನು ನೀಡುವಂಥದ್ದು ಯಾವ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರವೇ ವೇತನ ಭತ್ಯೆಯನ್ನು ನೀಡಬೇಕಾಗುತ್ತೆ. ಈ ಸರ್ಕಾರವೇ ನೀಡುತ್ತೆ. ಶಿಸ್ತು ಕ್ರಮವನ್ನು ಕೂಡ ರಾಜ್ಯ ಸೇವೆಯ ನೌಕರರ ವಿರುದ್ಧ ಶಿಸ್ತು ಕ್ರಮವನ್ನು ಯಾವ ಸರ್ಕಾರ ಕೈಗೊಳ್ಳುತ್ತೆ ಅಂತಂದ್ರೆ ರಾಜ್ಯ ಸರ್ಕಾರವೇ ಕೈಗೊಳ್ಳುತ್ತೆ. ನೋಡಿ, ರಾಜ್ಯ ಲೋಕ ಸೇವಾ ಆಯೋಗ ರಾಜ್ಯ ಸೇವೆಗಳಿಗೆ ನೇಮಕಾತಿ ಮಾಡುತ್ತೆ. ನಮ್ಮ ಕರ್ನಾಟಕದಲ್ಲಿ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎನ್ನುವಂಥದ್ದು ನೇಮಕಾತಿ ಮಾಡುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ನಾವು ಸಾಮಾನ್ಯವಾಗಿ ರಾಜ್ಯ ಸೇವೆಗಳು ಯಾವುವು ಅಂದಾಗ ನಾವಿಲ್ಲಿ ಕರ್ನಾಟಕದಲ್ಲಿ ಮಾತ್ರ ನಾವಿಲ್ಲಿ ಗಮನಿಸಬೇಕು. ಕರ್ನಾಟಕದಲ್ಲಿರುವಂತಹ ಪ್ರಮುಖವಾದಂತಹ ಸೇವೆಗಳು ಯಾವುವು ಅಂದ್ರೆ ಒಂದು KAS ಅಂತ ನೋಡ್ತೇವೆ, KAS, ಹಾಗೇನೆ KPS, ಹಾಗೇನೆ KAGS, KAGS, KFS, KES, next KEDS, ಹಾಗೇನೆ KSAS, KTS, KATC,
KATC, KLS, KJRS, ಈಗ ನೋಡಿ KAAS, KCOS, ಇಷ್ಟು ನಾವು ಹಾಗೇನೆ KRPS, ಇಷ್ಟು 14 ಸೇವೆಗಳು ನಮ್ಮ ಕರ್ನಾಟಕದಲ್ಲಿರುವುದನ್ನ ಅಂದ್ರೆ 14 ಸೇವೆಗಳು ನಮ್ಮ ಈ ಮೇಲಿನ 14 ಸೇವೆಗಳು ರಾಜ್ಯ ಸೇವೆಗಳಲ್ಲಿ ಬರುವಂತ ಒಂದು ಪ್ರಮುಖವಾದಂತ ಸೇವೆಗಳು. ಇವುಗಳಲ್ಲಿ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದವುಗಳಿವೆ. ಓಕೆ, ಇಲ್ಲಿ ನಾವು ನೋಡ್ಬೇಕು KAS ಅಂದ್ರೆ ಕರ್ನಾಟಕ ಆಡಳಿತ ಸೇವೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಆಡಳಿತ ಸೇವೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. KPS ಅಂದ್ರೆ ಕರ್ನಾಟಕ ಪೊಲೀಸ್ ಸೇವೆ, ಕರ್ನಾಟಕ ಪೊಲೀಸ್ ಅಂದ್ರೆ ಕರ್ನಾಟಕ ಪೊಲೀಸ್ ಸರ್ವಿಸ್, ಕರ್ನಾಟಕ ಆರಕ್ಷಕ ಸೇವೆ ಅಂತೇಳಿ. ಹಾಗೇನೆ ಇಲ್ಲಿ KAGS ಅಂದ್ರೆ ಕರ್ನಾಟಕ ಅಗ್ರಿಕಲ್ಚರಲ್ ಸರ್ವಿಸ್, ಕರ್ನಾಟಕ ಕೃಷಿ ಸೇವೆ. ಹಾಗೇನೆ KFS ಅಂತ ಹೇಳಿದೆ ನಾನು. KFS ಅಂದ್ರೆ ಕರ್ನಾಟಕ ಫಾರೆಸ್ಟ್ ಸರ್ವಿಸ್, ಫಾರಿನ್ ಅಲ್ಲ ಮತ್ತೆ. ಓಕೆ, ಫಾರೆಸ್ಟ್ ಸರ್ವಿಸ್, ಕರ್ನಾಟಕ ಅರಣ್ಯ ಸೇವೆ. ಹಾಗೇನೆ ಇನ್ನು ಒಂದು KES, ಕರ್ನಾಟಕ ಎಂಜಿನಿಯರಿಂಗ್ ಸರ್ವಿಸ್, ಕರ್ನಾಟಕ ಅಭಿಯಂತರರ ಸೇವೆ. ಹಾಗೇನೆ KEDS ಅಂದ್ರೆ ಕರ್ನಾಟಕ ಎಜುಕೇಶನ್ ಸರ್ವಿಸ್, ಕರ್ನಾಟಕ ಶಿಕ್ಷಣ ಸೇವೆ. KSAS ಅಂದ್ರೆ KSAS ಕರ್ನಾಟಕ ಸ್ಟೇಟ್ ಅಕೌಂಟ್ ಸರ್ವಿಸ್, ಕರ್ನಾಟಕ ಸ್ಟೇಟ್ ಅಕೌಂಟ್ ಸರ್ವಿಸ್, ಕನ್ನಡದಲ್ಲಿ ಕರ್ನಾಟಕ ರಾಜ್ಯ ಲೆಕ್ಕ ಸೇವೆ, ಕರ್ನಾಟಕ ರಾಜ್ಯ ಲೆಕ್ಕ ಸೇವೆ. ಹಾಗೇನೆ KTS ಕರ್ನಾಟಕ ಖಜಾನೆ ಸೇವೆ, ಟ್ರೆಜೂರಿಯರ್ ಸರ್ವಿಸ್, ಕರ್ನಾಟಕ ಟ್ರೆಜೂರಿಯರ್ ಸರ್ವಿಸ್, ಟ್ರೆಜೂರಿ ಸರ್ವಿಸ್. ಇನ್ನು ಒಂದು KATC ಅಂದ್ರೆ ಕರ್ನಾಟಕ ವಾಣಿಜ್ಯ ತೆರಿಗೆ ಸೇವೆ, ಕರ್ನಾಟಕ ಅಕೌಂಟ್ ಟ್ಯಾಕ್ಸ್ ಸರ್ವಿಸ್, ವಾಣಿಜ್ಯ ತೆರಿಗೆ ಸೇವೆ. ಇನ್ನು ಒಂದು KLS ಅಂತ ಹೇಳಿದೆ ನಾನು, ಕಾರ್ಮಿಕ ಸೇವೆ, ಕರ್ನಾಟಕ ಕಾರ್ಮಿಕ ಸೇವೆ, ಕರ್ನಾಟಕ ಲೇಬರ್ ಸರ್ವಿಸ್, ಕರ್ನಾಟಕ ಲೇಬರ್ ಸರ್ವಿಸ್. ಇನ್ನು ಒಂದು KJRS, ಅಲ್ಲಿ KJRS ಅಂದ್ರೆ ಕರ್ನಾಟಕ ಬಂದಿಖಾನೆ ಸೇವೆ, ಕರ್ನಾಟಕ ಬಂದಿಖಾನೆ ಸೇವೆ. ಇಂಗ್ಲಿಷಲ್ಲಿ ಕರ್ನಾಟಕ ಜೈಲ್ ಸರ್ವಿಸ್, ಜೈಲ್. ಇನ್ನು ಒಂದು KAAS ಅಂದ್ರೆ ಕರ್ನಾಟಕ ಲೆಕ್ಕಪತ್ರ ಸೇವೆ, ಕರ್ನಾಟಕ ಲೆಕ್ಕಪತ್ರ ಸೇವೆ, ಕರ್ನಾಟಕ ಅಕೌಂಟ್ಸ್ ಅಂಡ್ ಆಡಿಟ್ ಸರ್ವಿಸ್, ಕರ್ನಾಟಕ ಅಕೌಂಟ್ ಅಂಡ್ ಆಡಿಟ್ ಸರ್ವಿಸ್. KOCS ಕರ್ನಾಟಕ ಕೋಆಪರೇಟಿವ್ ಸರ್ವಿಸ್, ಕರ್ನಾಟಕ ಸಹಕಾರ ಸೇವೆ. ಇನ್ನು ಒಂದು KRPS ಅಂದ್ರೆ ಕರ್ನಾಟಕ ಮೀಸಲು ಆರಕ್ಷಕ ಸೇವೆ, ಕರ್ನಾಟಕ ಮೀಸಲು ಆರಕ್ಷಕ ಸೇವೆ, ಕನ್ನಡದಲ್ಲಿ ಕರ್ನಾಟಕ ಮೀಸಲು ಆರಕ್ಷಕ ಸೇವೆ ಅಂತೇಳಿ, ಇಂಗ್ಲಿಷ್ನಲ್ಲಿ ಕರ್ನಾಟಕ ರಿಸರ್ವ್ ಪೊಲೀಸ್ ಸರ್ವಿಸ್, ಕರ್ನಾಟಕ ರಿಸರ್ವ್ ಪೊಲೀಸ್ ಸರ್ವಿಸ್. ಹೀಗೆ ಈ ಮೇಲಿನ 14 ಸೇವೆಗಳು ರಾಜ್ಯ ಸೇವೆಗಳಲ್ಲಿ ಬರುತ್ತೆ ಕರ್ನಾಟಕದಲ್ಲಿ. ಇಲ್ಲಿ ಇವು ಕರ್ನಾಟಕ ಮಾತ್ರ. ಹಾಗೆಯೇ ನಮ್ಮ ಭಾರತದಲ್ಲಿರುವಂತಹ ವಿವಿಧ ರಾಜ್ಯಗಳಲ್ಲಿಯೂ ಕೂಡ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸೇವೆಗಳು ಇದೆ. ಓಕೆ.
ಇಲ್ಲಿಗೆ ನಿಮ್ಮ ಸೇವೆಗಳ ವರ್ಗೀಕರಣದಲ್ಲಿ ನಿಮಗೆ ಗೊತ್ತಾಗಿದೆ. ಅಖಿಲ ಭಾರತೀಯ ಸೇವೆ, ಕೇಂದ್ರ ಸೇವೆ, ರಾಜ್ಯ ಸೇವೆಗಳು. ಅಖಿಲ ಭಾರತೀಯ ಸೇವೆಗಳನ್ನು ಯಾವ ಸರ್ಕಾರ ನೇಮಕ ಮಾಡುತ್ತೆ, ನಿಯಂತ್ರಣ ಯಾವುದಕ್ಕಿರುತ್ತೆ, ವೇತನ ಯಾವ್ದು ಕೊಡುತ್ತೆ, ಓಕೆ, ಅವು ಅಖಿಲ ಭಾರತೀಯ ಸೇವೆಗಳು ಯಾವುವು? ಅಖಿಲ ಭಾರತೀಯ ಸೇವೆಗಳನ್ನು ಸಂವಿಧಾನದಲ್ಲಿ ಸೃಷ್ಟಿಸಿರುವ ಉದ್ದೇಶ ಏನು? ಹಾಗೆಯೇ ಕೇಂದ್ರ ಸೇವೆಗಳು ಅಂದ್ರೆ ಯಾವುವು, ಯಾವ್ಯಾವ ಕೇಂದ್ರ ಸೇವೆಗಳಿದ್ದಾವೆ, ಇವುಗಳನ್ನು ಯಾವ ಸರ್ಕಾರ ನೇಮಕ ಮಾಡುತ್ತೆ, ಇವುಗಳು ಎಲ್ಲಿ ಕಾರ್ಯನಿರ್ವಹಿಸುತ್ತೆ? ರಾಜ್ಯ ಸೇವೆಗಳು ಎಲ್ಲಿ ಕಾರ್ಯನಿರ್ವಹಿಸುತ್ತೆ, ಯಾವ ಸರ್ಕಾರದ ಅಡಿಯಲ್ಲಿರುತ್ತೆ, ಯಾವ ಸರ್ಕಾರ ನೇಮಕಾತಿ ಸೇವಾ ನಿಯಮನ ಮಾಡುತ್ತೆ, ಅವು ಯಾವ? ಓಕೆ, ಇಷ್ಟು ನಾವು ಸೇವೆಗಳ ವರ್ಗೀಕರಣದಲ್ಲಿ ನಾವು ನೋಡ್ತೇವೆ. ಇದು 3ರಲ್ಲಿ 1 5 ಅಂಕದ ಪ್ರಶ್ನೆಗಿರುತ್ತೆ. ಜೊತೆಗೆ ಇಲ್ಲಿ KAS ವಿಸ್ತರಿಸಿ, IAS ವಿಸ್ತರಿಸಿ, IFS ವಿಸ್ತರಿಸಿ, IPS ವಿಸ್ತರಿಸಿ, ಅಥವಾ 3 ಅಖಿಲ ಭಾರತೀಯ ಸೇವೆಗಳು, ಭಾರತದಲ್ಲಿರುವಂತಹ 3 ಅಖಿಲ ಭಾರತೀಯ ಸೇವೆಗಳನ್ನು ತಿಳಿಸಿ, ಅಥವಾ ಭಾರತದಲ್ಲಿರುವ 3 ಕೇಂದ್ರ ಸೇವೆಗಳನ್ನು ತಿಳಿಸಿ, ಅಥವಾ ಕರ್ನಾಟಕದಲ್ಲಿರುವ 3 ರಾಜ್ಯ ಸೇವೆಗಳನ್ನು ತಿಳಿಸಿ ಎನ್ನುವಂತ ಒಂದು ಪ್ರಶ್ನೆಯೂ ಕೂಡ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದನ್ನ ಕ್ಲೀನ್ ಆಗಿ ಓದಿ, ನೋಟ್ಸ್ ಅನ್ನು ಕೂಡ ಬರ್ಕೊಳ್ಳಿ. ಓಕೆ, ಧನ್ಯವಾದ.